ಪ್ರಜಾಪ್ರಭುತ್ವ ದೇಶ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರುವ ಭಾರತದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಏನು ಕೊರತೆ ಇಲ್ಲ. ಅದೊಂದು ಬೇಕಾದಂತ ಕಾರ್ಯಕ್ರಮ. ಯಾಕೆಂದ್ರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಯಾವುದೋ ಒಂದು ದೇಶಕ್ಕೆ ಖಂಡಿತವಾಗಿಯೂ ಬೇಕಾಗುತ್ತೆ. ಅಭಿವೃದ್ಧಿಯ ಒಂದು ಮಾನದಂಡ ಕೂಡ ಆಗತ್ತೆ. ಆದ್ರೆ ಆ ಕಲ್ಯಾಣ ಕಾರ್ಯಕ್ರಮಗಳು ಒಂದು ಹಂತವನ್ನ ದಾಟಿ ಹೋದ ಸಂದರ್ಭದಲ್ಲಿ ಉಚಿತ ಮತ್ತು ಕಲ್ಯಾಣದ ಅರ್ಥ ಒಂದು ಸಣ್ಣ ಪರದೆ ಏನಿದೆ, ಒಂದು ಸಣ್ಣ ಗೆರೆ, ಆ ಗೆರೆ ಹೊರಟು ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಆರ್ಥಿಕತೆಗಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಗಿರ್ಬೋದು. ಈ ತರದ ಆತಂಕವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮೌಖಿಕವಾಗಿ ವ್ಯಕ್ತಪಡಿಸಿದೆ. ತಮಿಳುನಾಡಿನಲ್ಲಿ ನಡೆದಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಡಿಸ್ಟ್ರಿಬ್ಯೂಷನ್ ಕಂಪನಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಬರೀ ತಮಿಳುನಾಡಿಗೆ ಮಾತ್ರ ಅನ್ವಯಿಸದೆ ಇಡೀ ದೇಶಕ್ಕೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಕೊಡುವ ಉಚಿತ ಯೋಜನೆಗಳು, ಅದರಲ್ಲೂ ಪ್ರಮುಖವಾಗಿ ನಗದು ಹಣ ವರ್ಗಾವಣೆ ಮತ್ತು ಇತರ ಕೆಲವು ಅಂಶಗಳನ್ನ ಪ್ರಸ್ತಾಪಿಸಿ ಎತ್ತ ಸಾಗ್ತಾ ಇವೆ. ಒಂದು ರಾಷ್ಟ್ರ ಅಭಿವೃದ್ಧಿ ಆಗುವುದು ಹೇಗೆ, ಇದು ರಾಷ್ಟ್ರ ಕಟ್ಟೋ ಕೆಲ್ಸನ ಅಂತ ತೀವ್ರ ಕಳವಳವನ್ನ ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠ, ಮುಖ್ಯ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಅವರನ್ನ ಒಳಗೊಂಡ ತ್ರಿಸದಸ್ಯ ಪೀಠ ಈ ಆತಂಕವನ್ನ ಹೊರಹಾಕಿದೆ. ಈ ಆತಂಕಕ್ಕೆ ಕಾರಣ ಆಗಿರುವ ಅಂಶಗಳು ಅವರು ಗಮನಿಸ್ತಿದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಕಳೆದ ಬಾರಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಲಾಡ್ಲಿ ಬೆಹನಾ ಹೆಸರಲ್ಲಿ ಅಲ್ಲಿ ಹಣ ವರ್ಗಾವಣೆ ಮಾಡ್ಲಾಯ್ತು. ಕರ್ನಾಟಕ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮುಂಚೆ ಗ್ಯಾರಂಟಿಯನ್ನ ಕೊಡ್ತು. ಅಂದ್ರೆ 2,000 ರೂಪಾಯಿ ಈ ರಾಜ್ಯದ ಪ್ರತಿ ಮಹಿಳೆಯ ಅಕೌಂಟ್ಗೆ ಹಾಕೋದು ಮತ್ತು ಎಲ್ಲರಿಗೂ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮತ್ತು ಪವರ್ 200 ಯೂನಿಟ್ ತನಕ ಪವರ್ ಕೊಡೋದು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾರು ದುರ್ಬಲರಿದ್ದಾರೆ ಅವರನ್ನ ಸಬಲರನ್ನಾಗಿ ಮಾಡೋದಕ್ಕೆ ಸಂವಿಧಾನವೂ ಹೇಳತ್ತೆ ಮತ್ತು ಕಾನೂನುಗಳು ಹೇಳತ್ತೆ, ನ್ಯಾಯಾಲಯ ಕೂಡ ಅದನ್ನ ಒಪ್ಪತ್ತೆ. ಆದ್ರೆ ಯಾರು ಅದನ್ನ ಭರಿಸಬಹುದು, ಅಂದ್ರೆ ಕರೆಂಟ್ ಬಿಲ್ ಅನ್ನ ಕಟ್ಟೋಕ್ ಆಗೋರಿದ್ದಾರೆ, ಹಾಗೇನೆ ಬಸ್ ಟಿಕೆಟ್ ಅನ್ನ ಅಫೋರ್ಡ್ ಮಾಡೋರಿದ್ದಾರೆ, ಜನ ಇದ್ದಾರೆ, ಅಂತವ್ರಿಗೂ ಕೂಡ ಅಥವಾ 2,000 ರೂಪಾಯಿ ಅಗತ್ಯ ಇಲ್ಲದ APL ಕಾರ್ಡ್ನವರೆಗೂ 2,000 ರೂಪಾಯಿ ಕೊಡೋದಿರ್ಬೋದು. ಅಥವಾ ಚುನಾವಣೆಗೆ ಘೋಷಣೆ ಆದ ತಕ್ಷಣದಲ್ಲಿ ಬಿಹಾರದಲ್ಲಿ ಅಲ್ಲಿ JDU ಸರ್ಕಾರ 10,000 ರೂಪಾಯಿಯನ್ನ ರಾಜ್ಯದ ಪ್ರತಿ ಮಹಿಳೆಯರ ಖಾತೆಗೆ ಹಾಕ್ತು. ಹಾಗೇನೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಸರ್ಕಾರ ಕೂಡ ಅದೇ ಮಾತು. ಹಾಗೇನೆ ದೆಹಲಿ ಬಂದ್ರೆ ದೆಹಲಿಯಲ್ಲೂ ಕೂಡ ಬಿಜೆಪಿ ಸರ್ಕಾರ 2,500 ರೂಪಾಯಿ ಅಲ್ಲಿ ಹಾಕ್ತಿವಿ ಅಂತ ಹೇಳಿರೋದು, ಮಧ್ಯಪ್ರದೇಶದಲ್ಲಿ ಹಾಕಿರೋದು. ಈ ಎಲ್ಲವೂ ಏನಾಗುತ್ತೆ ಅಂತಂದ್ರೆ, ನೀವು ಜನರನ್ನ ಆಮಿಷಕ್ಕೆ ಒಳಪಡಿಸಿ ನೀವು ಉಚಿತವನ್ನ ಈ ರೀತಿಯಾಗಿ ಕೊಟ್ರೆ, ಅದನ್ನ ಹೇಳ್ತಾರೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಮಾತಾಡೋ ಸಂದರ್ಭದಲ್ಲಿ 3 ಜನ ನ್ಯಾಯಮೂರ್ತಿಗಳ ಅಭಿಪ್ರಾಯ ಪಡ್ತಾರೆ. ದೂರಗಾಮಿ ಯೋಜನೆಗಳನ್ನು ಯಾಕೆ ಹಾಕೊಳ್ಳೋದಿಲ್ಲ, ನೀವು ಯಾಕೆ 2,000 ಕೊಡ್ಬೇಕು ಅಂತ ಅಥವಾ 3,000 ರೂಪಾಯಿ ಕೊಡ್ಬೇಕು, ನಗದನ್ನ ಕೊಡ್ಬೇಕು ಅಂತ ನೀವು ಬಯಸ್ತೀರಿ? ಅದರ ಬದಲಿಗೆ ಅದನ್ನ ಆಸ್ಪತ್ರೆಗಳಿಗೆ, ಅಂದ್ರೆ ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಅಥವಾ ಇನ್ನಿತರೆ ಯಾವುದೋ ಒಂದು ದೂರಗಾಮಿ ಯೋಜನೆಯಲ್ಲಿ ಖರ್ಚು ಮಾಡಿದ್ರೆ ಅದು ಸಂಪೂರ್ಣವಾದ ಅಭಿವೃದ್ಧಿ ಆಗತ್ತೆ. ಆದ್ರೆ ಆ ಅಭಿವೃದ್ಧಿಯನ್ನ ಮಾಡದೆ ಈ ತರ ನೀವು ಉಚಿತವನ್ನ ಕೊಡ್ತಾ ಹೋದ್ರೆ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರ ಯಾವ ಕಡೆಗೆ ಸಾಗ್ತಾ ಇದೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ನಮಸ್ಕಾರ ಇಟ್ನಾಳ್ ಅವರೇ. ನಮಸ್ಕಾರ. ಈಗ ಕಲ್ಯಾಣ ಮತ್ತು ಉಚಿತದ ನಡುವಿನ ಒಂದು ಸಣ್ಣ ಗೆರೆನೆ, ಅದ ಗೆರೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ನಡುವೆನೆ ಪ್ರತಿ ಚುನಾವಣೆಯಲ್ಲಿ ಯಾವ ಪ್ರಧಾನಿ ನರೇಂದ್ರ ಮೋದಿ ಅವರು ಉಚಿತ ಯೋಜನೆಗಳನ್ನ ಅಪಹಾಸ್ಯ ಮಾಡಿದ್ರು, ಅನಿವಾರ್ಯವಾಗಿ ಅವ್ರು ಎಲ್ಲಿ ಬಂದು ತಲುಪಿದ್ದಾರೆ ಅಂತಂದ್ರೆ, ಬೇರೆ ಪಕ್ಷಗಳು ಕೊಡೋದಕ್ಕಿಂತ ಹೆಚ್ಚು ನಾವು ಉಚಿತ ಹಣವನ್ನ ವರ್ಗಾವಣೆ ಮಾಡ್ಬೇಕು ಅಥವಾ ಬೇರೆ ಕೊಡ್ಬೇಕು ಅನ್ನೋ ಮಟ್ಟಿಗೆ ಬಂದ್ ನಿಂತಿದ್ದಾವೆ. ಇದು ಭಾರತದ ಆರ್ಥಿಕತೆಗೆ, ಪ್ರಜಾಪ್ರಭುತ್ವಕ್ಕೆ ಮತ್ತು ಇಲ್ಲಿನ ಮತದಾರರಿಗೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ಮೌಖಿಕವಾಗಿ ತಿಳಿಸಿದೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್? ಮತ್ತೆ ಅವ್ರು ಸ್ಪಷ್ಟಪಡಿಸಿದ್ದಾರೆ, ತಮಿಳುನಾಡಿಗೆ ಮಾತ್ರ ಸೀಮಿತವಾಗಿ ನಾವು ಮಾತಾಡ್ತಿಲ್ಲ, ಇಡೀ ದೇಶಕ್ಕೆ ನಮ್ಗೆ ಅರಿವಿದೆ ಯಾವ್ಯಾವ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಘೋಷಣೆ ಆಗ್ತಿದೆ ಅಂತ. ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ? ಈಗ ಈ ಒಂದು ರೇವಡಿ ಪಾಲಿಟಿಕ್ಸ್ ಏನಂತ ಹಿಂದಿಯಲ್ಲಿ ಏನ್ ಮಾತಾಡೋಕೆ ಶುರು ಮಾಡಿದ್ರು, ಅದು ಆ ಒಂದು ವಾದ ಶುರುವಾಗಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಾಗ 2023ರಲ್ಲಿ. ಆ ಬಗ್ಗೆನೂ ಡಿಬೇಟ್ ಮಾಡಿದ್ವಿ ನಾವು. ವೆಲ್ಫೇರ್ ಸ್ಕೀಮ್ ಅಂದ್ರೆ ಏನು, ಮತ್ತೆ ಈ ಫ್ರೀ ಬಿಗಳಂದ್ರೆ ಏನು ಅಂತ ದೊಡ್ಡ ಡಿಬೇಟ್ ಆಯ್ತು ಅವಾಗ. ಆದ್ರೆ ಆ ಫ್ರೀ ಬಿಗಳ ಒಂದು ಮಟ್ಟವನ್ನು ಮೀರಿ ಚುನಾವಣೆ ಕಾಲದಲ್ಲಿ 10,000 ಅಕೌಂಟ್ಗೆ ಹಾಕಿದ್ದು ನಿತೀಶ್ ಕುಮಾರ್ ಮತ್ತು ಅವರ ಸರ್ಕಾರ ಬಿಹಾರ. ಅದರ ಮುಂದುವರೆದ ಭಾಗ ಇವತ್ತು ನಾವು ತಮಿಳುನಾಡಲ್ಲಿ ನೋಡ್ತಾ ಇದ್ದೀವಿ. ಗ್ಯಾರಂಟಿ ಒಂದು ಯೋಜನೆಗಳನ್ನ ಹಿಡ್ಕೊಂಡು ಅದನ್ನ ಒಳಗೊಂಡು ಹೇಳೋದಾದ್ರೆ, ಗುಡ್ ಎಕನಾಮಿಕ್ಸ್ ಇಸ್ ನಾಟ್ ಗುಡ್ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ನೀವು ಗೆಲ್ಲಬೇಕಾದ್ರೆ ಯು ಕ್ಯಾನ್ ನಾಟ್ ಬಿ, ಎಲ್ಲ ರಾಜಕಾರಣಿಗಳ ಸಮಸ್ಯೆ ಅದು. ದೇ ವಿಲ್ ನಾಟ್ ಮೇಕ್ ಗುಡ್ ಎಕನಾಮಿಕ್ ಪ್ರಾಮಿಸಸ್. ಈಗ ಗ್ಯಾರಂಟಿಗಳನ್ನ ತಗೊಳ್ಳಿ, ಏನ್ ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ? ಬಜೆಟ್ನ ಮೇಲೆ ಮತ್ತೆ ತೆರಿಗೆದಾರನ ಮೇಲೆ ಹೆಚ್ಚುವರಿ ಹೊರೆ ಹೇರದೇನೆ ನಾವು ಇದನ್ನು ನಿಭಾಯಿಸ್ತೇವೆ ಅಂತ ಹೇಳಿದ್ರಿ.
ಈಗೇನಾಗಿದೆ, ಪ್ರತಿಯೊಂದಕ್ಕೂ ಹೆಚ್ಚುವರಿ ತೆರಿಗೆ ಹಾಕಿ, ಅಷ್ಟಲ್ಲದೇನೆ ಗ್ಯಾರಂಟಿ ಯೋಜನೆಗೆ ಹಣ ಬೇಕು, ಬೇರೆ ಯೋಜನೆಗೆ ಹಣ ಕೇಳಬಿಡಿ ಅಂತ ಹೇಳುವ ಪರಿಸ್ಥಿತಿ ನಾವು ಬಂದಿದ್ದೇವೆ. ಏನಾಗಿದೆ, ಈ ತರ ಒಂದು ಆಮಿಷ ಇದು ನಥಿಂಗ್ ಶಾರ್ಟ್ ಆಫ್ ಇಟ್. ತಮಿಳುನಾಡು ಮತ್ತು ಬಿಹಾರ ಮತ್ತು ಮೂಲ ಕರ್ನಾಟಕ ಕೂಡ, ತೆಲಂಗಾಣ ಆಮೇಲೆ ಇದು ಆಮಿಷ. ಈ ಆಮಿಷಕ್ಕೆ ಒಂದು ಸರ್ತಿ ನೀವು ಮತದಾರನ ಒಳಗಾಗಿಸಿದ ನಂತರ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಅದು ಆಮಿಷದ ಸ್ಪರ್ಧೆ ಆಗುತ್ತೆ. ನನ್ನ ಪಕ್ಷ 100 ರೂಪಾಯಿ ಕೊಡ್ತಾ ನನ್ನ ವಿರೋಧ ಪಕ್ಷ 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದೊಂದು ರೇಸ್ ಆಗಿಬಿಡ್ತದೆ. ರೇಸ್ ಆಗಿ ಕೊನೆಗೆ ನಿಮ್ಮ ಅಭಿವೃದ್ಧಿಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ನಿಜವಾಗಿಯೂ ಎಕಾನಮಿಯನ್ನ ಮೇಲೆ ಎತ್ತುವುದಕ್ಕೆ ಹಂತಾಗುತ್ತೆ. ಅದನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು. ನಿಮಗೆ ಯಾಕೆ ದೂರಗಾಮಿ ಯೋಜನೆಗಳನ್ನು ಆಗ್ತಾ ಇಲ್ಲ? ದೂರಗಾಮಿ ಯೋಜನೆ ರೂಪಿಸೋದಕ್ಕೆ ರಾಜ್ಯದಲ್ಲಿ ಪ್ಲಾನಿಂಗ್ ಕಮಿಷನ್ ಇದೆ, ಕೇಂದ್ರದಲ್ಲಿ ನೀತಿ ಆಯೋಗ ಇದೆ, ಅಲ್ಲಿ ಒಂದು ಹಣಕಾಸು ಇಲಾಖೆ ಇದೆ, ಅಲ್ಲೊಂದು ಪ್ಲಾನಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆ. ಏನು ಮಾಡ್ತಿದ್ದೀವಿ? ಹೀಗಾಗಿ ಬಿಟ್ರೆ ಏನಾಗುತ್ತೆ ಅಂದ್ರೆ, ಚುನಾವಣೆ ಕೇವಲ ಒಂದು ಟ್ರಾನ್ಸಾಕ್ಷನ್ ಆಗಿಬಿಡ್ತದೆ. ಅದೊಂದು ಕೊಡು ತಗೊಳ್ಳೋಕೆ ವ್ಯವಹಾರ ಆಗ್ಬಿಡ್ತದೆ. ಮತದಾರನಿಗೆ ಇಷ್ಟು ಕೊಡು, ಇಷ್ಟು ಮತ ತಗೋ, ಇಷ್ಟು ಬಿಡ್ತದೆ. ಯಾವ ಒಂದು ದುರ್ವ್ಯವಹಾರವನ್ನು ನಾವು ಶಾಸಕರ ಮಟ್ಟದಲ್ಲಿ ನೋಡ್ತಿದ್ವಿ. ಆಯ್ಕೆಯಾದ ಶಾಸಕರು ಇಷ್ಟು ಕೋಟಿ ಅಷ್ಟು ಕೋಟಿ ತಗೊಂಡು ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಹೋಗೋದನ್ನು ನೋಡ್ತಿದ್ವಿ. ಅದು ಈಗ ಮತದಾರನ ಮಟ್ಟಿಗೆ ಆ ಮಟ್ಟದಲ್ಲಿ ಇಳಿದು ಬಿಟ್ರೆ ಪ್ರಜಾಪ್ರಭುತ್ವಕ್ಕೆ ಇದ್ರಂತ ಮಾರಕವಾದದ್ದು ಇಲ್ಲ. ಸರ್, ಈಗ ಇಟ್ನಾಳ್ ಅವರೇ, ಈಗ ಈ ನಿಟ್ಟಿನಲ್ಲಿ ಮೊದ್ಲಿಂದಲೂ ಹೋರಾಟ ಮಾಡ್ಕೊಂಡ್ ಬಂದಿರೋದು ತಮಿಳ್ನಾಡು. ಅದ್ರ ವಾದ ಏನಿದೆ ಅಂತಂದ್ರೆ, ಕಲ್ಯಾಣ ಯೋಜನೆಗಳನ್ನ ನೀವು ಉಚಿತ ಅನ್ನೋ ಪಟ್ಟಿಯಲ್ಲಿ ಸೇರ್ಸೋಕ್ ಆಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಈಗ ಭಾರತದ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ವಿದ್ಯುತ್ ಅನ್ನೋದನ್ನ ಅದೇನೋ ಏನೋ ಜ್ಯೋತಿ ಅಂತ ಹಿಂದಿನ ಕಾಲದಲ್ಲಿ ಕೊಡ್ತಿದ್ರು, ನನ್ಗೆ ಅದ ಹೆಸರು ನೆನಪಿಲ್ಲ. ಒಂದು ಮನೆಗೆ ಒಂದು ಲೈಟ್, ಗೃಹ ಜ್ಯೋತಿ ಅಲ್ಲ, ಬೇರೆ ಏನೋ ಹೆಸರಲ್ಲಿ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ. ಅದು ಕೊಡೋದಿರ್ಬೋದು, ಅಥವಾ ಬಡ ಮಕ್ಕಳಿಗೆ ಸೈಕಲ್ ವಿತರಣೆ ಇರ್ಬೋದು, ಅಥವಾ ಕಂಪ್ಯೂಟರ್ ಇರ್ಬೋದು. ತಮಿಳ್ನಾಡಿನಲ್ಲಂತೂ ಮೊದ್ಲಿಂದ ಮಿಕ್ಸಿ ಮತ್ತು ಟಿವಿ ಅದು ಬಹಳ ಫೇಮಸ್. ಅಮ್ಮ ಟಿವಿ ಅಂತ ಇವತ್ತು ಅನೇಕರು ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ಟಿವಿಯನ್ನ ನೋಡೋಕ್ ಆಗ್ತಿದ್ದವರು, ಕೊಂಡ್ಕೊಳಕ್ ಆಗದೆ ಇದ್ದವರು ಸರ್ಕಾರದ ಕಡೆಯಿಂದ ಈ ತರದ ಒಂದು ಸವಲತ್ತನ್ನ ಪಡೆದಿದ್ದಾರೆ. ಅದನ್ನ ನಾವು ಹೇಗೆ ರೇವಡಿ ಅಂತ ವ್ಯಾಪ್ತಿಯಲ್ಲಿ ತರೋದಕ್ಕಾಗತ್ತೆ ಅನ್ನೋದು ಅವ್ರ ವಾದ. ಅದನ್ನೇ ಮಂಡಿಸ್ತಾ ಇದ್ದಾರೆ. ಈಗ ನೀವು ಕರ್ನಾಟಕದ ಮಟ್ಟಿಗೆ ಅಥವಾ ಬೇರೆ ರಾಜ್ಯದ ಮಟ್ಟಿಗೆ ತಗೊಂಡ್ರೆ, ಬಸ್ ನಲ್ಲಿ ಓಡಾಡಕ್ ಆಗದೆ, ಹಾಸ್ಟೆಲ್ಗಳಿಗೆ ಹೋಗಕ್ಕಾಗದೆ, ಅಥವಾ ಕರೆಂಟ್ ಅನ್ನ ಬಳಸೋಕಾಗದೆ ಇರೋ ಜನ ಇದ್ದಾರೆ. ಆದ್ರೆ ಯಾರಿಗ್ ಕೊಡ್ಬೇಕು ಅನ್ನೋದು ಈ ತೀರ್ಮಾನವನ್ನ ಮತ್ತು ಆ ಪಟ್ಟಿಯನ್ನ ಹಾಕ್ತಾ ಇರೋದು ಸಮಸ್ಯೆನ, ಅಥವಾ ಕಲ್ಯಾಣ ಮತ್ತು ಉಚಿತದ ನಡುವೆ ಸರಿಯಾಗಿ ನಮ್ಗೆ ಅರ್ಥ ಮಾಡ್ಕೊಳ್ದೆ ಇರೋ ಸಮಸ್ಯೆನ? ಏನ್ ಅನ್ಸತ್ ನಿಮ್ಗೆ? ಇಲ್ಲಿ ಕಲ್ಯಾಣ ಯೋಜನೆ ಅಂದ್ರೆ ಏನು? ಕಲ್ಯಾಣ ಯೋಜನೆ ಅಂದ್ರೆ ಉಚಿತವಾಗಿ ಮನೆಗೆ ಟಿವಿ ಕೊಡೋದ, ಉಚಿತವಾಗಿ ಮನೆಗೆ ಸೈಕಲ್ ಕೊಡೋದ? ನೀವ್ ಹೇಳ್ತಾರ ಅದು ಬಡವರಿಗೆ, ಬಡ ಮಕ್ಕಳಿಗೆ, ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೊಡೋ ಒಂದು ಯೋಜನೆ ಇತ್ತು. ಆ ಕಂಡೀಷನ್ಸ್ ಏನಾಗುತ್ತೆ ಅಂದ್ರೆ, ಈಗ ನಾನು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಎಲ್ಲ ಮಹಿಳಾ ವಿದ್ಯಾರ್ಥಿಗಳು, ಎಲ್ಲ ಹೆಣ್ಣು ಮಕ್ಕಳಿಗೆ ಸೈಕಲ್ ಫ್ರೀ ಆಗಿ ಕೊಡ್ಬೇಕು ಅಂತ ಹೇಳಿದ್ರು. ಸರಿ, ಒಳ್ಳೆ ಯೋಜನೆ. ಆದ್ರೆ ಹುಡುಗರಿಗೆ ಯಾಕಿಲ್ಲ ಸೈಕಲ್? ಹುಡುಗರು ಬಡವರು ಇಲ್ವಾ? ಅಗತ್ಯ ಇಲ್ವಾ? ಅವ್ರು ಸ್ಕೂಲ್ ಹೋಗಲ್ವಾ? ಸರಿ, ನೀವು ಅಬ್ಸಲ್ಯೂಟ್ಲಿ ರೈಟ್. ನೀವು ಮಹಿಳೆಯರನ್ನ, ಹೆಣ್ಮಕ್ಳನ್ನ ಶಿಕ್ಷಣಕ್ಕೋಸ್ಕರ ಪ್ರೋತ್ಸಾಹ ಮಾಡ್ಬೇಕು. ಸರಿ, ನಾನು ಹೇಳ್ತಾ ಇರೋದು ಈ ಒಂದು ವಾದ ಪ್ರತಿಪಕ್ಷ ಮಾಡ್ತದೆ. ಯಾಕೆ ಹುಡುಗರಿಲ್ವಾ? ಹುಡುಗರು ಕೊಡ್ತೇವೆ. ಆಮೇಲೆ ಯಾಕೆ ಮತ್ತು 7ನೇ ಕ್ಲಾಸ್ ವರೆಗೂ, ನಾನು 10th ವರೆಗೂ ಕೊಡ್ತೇನೆ, ನಾನು PUC ವರೆಗೂ ಕೊಡ್ತೇನೆ, ಡಿಗ್ರಿ ವರೆಗೂ ಕೊಡ್ತೇನೆ. ದಿಸ್ ಬಿಕಮ್ಸ್ ಕಾಂಪಿಟಿಷನ್. ಬಟ್ ಏನಾಗುತ್ತೆ, ನಿಮಗೆ ಸಂವಿಧಾನದ ಹೌದೀಗ ಸಂವಿಧಾನದ ಆರ್ಟಿಕಲ್ 15C ಅಂತ ಅನ್ಕೊಳ್ತೀನಿ, ಅಲ್ಲಿ ನಿಮಗೆ ತಿದ್ದುಪಡಿನೇ ತಂದ್ಬಿಟ್ಟಿದ್ದಾರೆ. ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ರಾಜ್ಯಗಳು ಬೇರೆ ಬೇರೆ ಯೋಜನೆಗಳನ್ನ ತರಬಹುದು. ಯಾಕೆಂದ್ರೆ ದುರ್ಬಲ ವರ್ಗ ಅಂತ ಅವ್ರು ಗುರುತಿಸ್ಕೊಂಡಿದ್ದಾರೆ. ಈ ಸಮಾಜದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ದುರ್ಬಲ ವರ್ಗ ಅಂತಂದಾಗ ಅವರನ್ನ ಸಬಲಗೊಳಿಸುವಂತ ಕೆಲಸ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಹುದು. ಅದಕ್ಕಾಗಿ ಕ್ರಮಗಳನ್ನ ತಗೋಬಹುದು, ಅಥವಾ ಈ ತರದ ಯೋಜನೆಗಳನ್ನ ಕೊಡಬಹುದು. ಅದಕ್ಕೆ ಅವಕಾಶ ಇದೆ. ಅಲ್ಲಿ ನಾವು ಬಾಲಕರಿಗೆ ಕೊಡಲ್ಲ ಅಂತ ವಾದ ತರೋದು ಸರಿ ಅಂತ ಅನ್ಸತ್ತಾ? ಅಥವಾ ನೀವು ಹಿಂಗ್ ತರ್ಬೋದೇನೋ, APL BPL ತರ್ಬೋದು? ನಾನು ಬಾಲಕಿಯರ ಮಧ್ಯೆ ತಾರತಮ್ಯ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ರಾಜಕೀಯ ಹೇಗೆ ರೂಪುಗೊಳ್ಳುತ್ತೆ ಅದರ ಆಧಾರದ ಮೇಲೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಮತ್ತೆ ಹೌ ಲಾಂಗ್, ಇನ್ನೊಂದು ಈ ಒಂದು ಶಾಲೆಗಳ ವಿಚಾರದಲ್ಲಿ ಮಾತಾಡುವಾಗ, ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಆಗ್ಲಿ, ಒಂದು ಕಂಡೀಷನ್ ಇದೆ. 3 ಕಿಲೋಮೀಟರ್ಗಿಂತ ಜಾಸ್ತಿ, 2-3 ಕಿಲೋಮೀಟರ್, ಮ್ಯಾಕ್ಸಿಮಮ್ 3 ಕಿಲೋಮೀಟರ್ ಇರ್ಬೇಕು. ಅದು 3 ಕಿಲೋಮೀಟರ್ ಜಾಸ್ತಿ ಯಾವ ಶಾಲೆನೂ ದೂರ ಇರಬಾರ್ದು ಅಂತ. ಆಮೇಲೆ ಶಾಲೆಯ ರಿಜಿಸ್ಟ್ರೇಷನ್ ದಾಖಲಾತಿ ಏನಾಗ್ತಾ ಇದೆ ಇಲ್ಲಿ? ಯಾಕೆ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಥಿಂಗ್.
ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ವೆಲ್ಫೇರ್ ಸ್ಕೀಮ್ ಅಂಡ್ ಇವತ್ತಿನ ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಇದೆಯಲ್ಲ, ನೀವು ಯು ಫೇಲ್ ಟು ಪ್ರಾಕ್ಟಿಸ್ ಗುಡ್ ಎಕನಾಮಿಕ್ಸ್. ನನ್ನ ಪಾಯಿಂಟ್ ಅದು. ಈ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಯು ಹ್ಯಾವ್ ಫೇಲ್ಡ್ ಇನ್ ವಿನ್ನಿಂಗ್ ಎಲೆಕ್ಷನ್ ಇನ್ ಗುಡ್ ಎಕನಾಮಿಕ್ಸ್. ಒಳ್ಳೆ ಎಕನಾಮಿಕ್ಸ್ ನೀವು ಚುನಾವಣೆ ಗೆದ್ದಿದ್ರೆ, ಒಳ್ಳೆ ಎಕನಾಮಿಕ್ಸ್ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ, ಈ ಬಡತನ, ಈ ನಿರುದ್ಯೋಗ, ಈ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಿಕಾಸ್ ಯು ಪ್ರಾಕ್ಟಿಸ್ ಬ್ಯಾಡ್ ಎಕನಾಮಿಕ್ಸ್. ಅದಕ್ಕೊಂದು ಕಾಂಪೆನ್ಸೇಷನ್ ಆಗಿ, ಅದಕ್ಕೊಂದು ಪರಿಹಾರವಾಗಿ ಈ ತರದ ಒಂದು ಕಲ್ಯಾಣ ಯೋಜನೆಗಳು ಅಗತ್ಯ ಬರ್ತವೆ. ಕಲ್ಯಾಣ ಯೋಜನೆಗಳ ಅಗತ್ಯ ಯಾಕೆ ಬರ್ತದೆ? ಬಿಕಾಸ್ ಗೌರ್ಮೆಂಟ್ ಹಸ್ ಫೇಲ್ಡ್ ಇನ್ ಇಟ್ಸ್ ಆಬ್ಲಿಗೇಷನ್ಸ್. ಯಾಕೆ ನಾವು ಅನ್ನ ಬಗ್ಗೆ ಕೊಡ್ಬೇಕಾಗತ್ತೆ? ಬಿಕಾಸ್ ವಿ ಹ್ಯಾವ್ ಫೇಲ್ಡ್ ಇನ್ ದಟ್. ಸರ್ಕಾರ ಪ್ರತಿಯೊಬ್ಬ ಕೆಲಸ ಮಾಡೋ ಕೈಗೆ ಉದ್ಯೋಗ ಕೊಡಲು ವಿಫಲ ಆಗಿದೆ. ಕರೆಕ್ಟ್, ನೀವ್ ಹೇಳ್ತಿರೋದು ನಿಜ. ಆದ್ರೆ ಸರ್ಕಾರಗಳು ಎಷ್ಟು ಸೋತಿದೀವೋ, ಅದು ಯಾವ ಪಕ್ಷನ ಆಗ್ಲಿ, ಸರ್ಕಾರಗಳು ಎಷ್ಟು ಸೋಲ್ತಿದ್ಯೋ ಅದಕ್ಕಿಂತ ಹೆಚ್ಚು ಸೋಲ್ತಿರೋದು ಸಮಾಜ ಅಂತ ಅನ್ಸೋದಿಲ್ವಾ? ನೀವ್ ಯಾವ್ಯಾವ ರಾಜ್ಯ ತಗೊಳ್ಳಿ, ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನದಲ್ಲಿ ಕೊಟ್ರು, ಅಲ್ಲಿ ಆಮೇಲೆ ದೆಹಲಿಯಲ್ಲಿ 2,500 ಅಂತ ಅಂದ್ರು, ಮಹಾರಾಷ್ಟ್ರದಲ್ಲಿ ಕೊಟ್ರು, ಇಲ್ಲಿ ಕರ್ನಾಟಕದಲ್ಲಿ ಕೊಟ್ರು, ಹಾಗೇನೆ ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಜೊತೆಗೆ ಬಿಹಾರದಲ್ಲಿ ಯಾರ್ಯಾರು ಹಿಂಗ್ ಕೊಟ್ಟಿದಾರೋ ಉಚಿತ ಅನ್ನೋ ಹೆಸರಲ್ಲಿ ಅಥವಾ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದಾರೋ ಅವ್ರೆಲ್ಲರನ್ನ ಮತದಾರರು ಗೆಲ್ಸಿದ್ದಾರೆ. ನಮಗಿಲ್ಲ, ನಮ್ಮ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಫ್ರೀ ಎಜುಕೇಶನ್ ಬೇಕು ಅಂತಾನೋ, ನಮ್ಗೆ ಉತ್ತಮವಾದ ಗುಣಮಟ್ಟದ ಆರೋಗ್ಯ ಬೇಕು ಅಂತಾನೋ, ಕಟ್ಟಡಗಳು ಬೇಕು ಅಂತಾನೋ, ಒಂದು ಸರಿ ಇಂತಹ ಒಂದು ಕಲ್ಚರ್ ಅನ್ನ ತಿರಸ್ಕಾರ ಮಾಡಿದ್ರೆ, ನಮಗ್ ಬೇಕಾಗಿಲ್ಲ ನಿಮ್ ಉಚಿತ, ನಮಗ್ ಬೇಕಾಗಿರೋದು ಅಭಿವೃದ್ಧಿ, ಅದು ಯಾವ ತರದ ಅಭಿವೃದ್ಧಿ ಅಂತ ಅವ್ರು ಏನಾದ್ರು ಒಂದ್ಸರಿ ತೋರ್ಸಿದ್ರೆ ರಾಜಕೀಯ ಪಕ್ಷಗಳು ನಿಲುವನ್ನ ಬದಲಾಯಿಸ್ಕೊಳ್ಳುತ್ತೆ. ಆದ್ರೆ ಜನನು ಅಥವಾ ಇಡೀ ಸಮಾಜ ಹೆಂಗಿದೆ ಅಂತಂದ್ರೆ, ಒಂದ್ಸರಿ ನನ್ನ ಅಕೌಂಟಿಗೆ 10,000 ಬಿತ್ತಾ ಸಾಕು, ಇನ್ಯಾವತ್ತೂ ನಮಗ್ ಸಿಗೋದಿಲ್ಲ, ಇಷ್ಟು ಸಾಕು ಅನ್ನೋ ಮನಸ್ಥಿತಿಗೆ ಬಂದ್ರೆ ಇನ್ ಯಾರನ್ನ ಬ್ಲೇಮ್ ಮಾಡ್ಬೇಕು ನಾವು? ಸೊಸೈಟಿನ, ಸರ್ಕಾರವನ್ನ? ಅಷ್ಟು ದಯನೀಯ ಸ್ಥಿತಿಗೆ ಸೊಸೈಟಿಯನ್ನ, ಸಮಾಜವನ್ನ ತಂದಿಟ್ಟವ್ರು ಯಾರು? ಸರಿ, ನೀವ್ ಹೇಳಿದ್ರಲ್ಲ ಸಮಾಜ ಧಿಕ್ಕರಿಸಬೇಕು, ಅದು ಬಹಳ ಆದರ್ಶದ ಮಾತು. ಯು ಆರ್ ಟಾಕಿಂಗ್ ಅಬೌಟ್ ಯುಟೋಪಿಯಾ. ಅಟ್ ಡಸಂಟ್ ಎಕ್ಸಿಸ್ಟ್. ಬಟ್ ಟುಡೇಸ್ ಸಿಚುವೇಶನ್ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಸಂದರ್ಭ ಹಿಂಗಿದೆ, ರಾಜಕಾರಣ ಮತ್ತು ಮತದಾರ ಮತ್ತು ಆಡಳಿತ ಎಲ್ಲವೂ ಕೂಡ, ಅಂಡ್ ಬಿಸ್ನೆಸ್, ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಇಲ್ಲಿ ಬಿಸ್ನೆಸ್, ಎಲ್ಲವೂ ಸೇರ್ಕೊಂಡು ಸಮಾಜವನ್ನ 90% ಸಮಾಜ, 95% ಸಮಾಜವನ್ನ ಹಾಗೆ ನಾವು ಯಾವಾಗಲೂ ಸ್ಥಿತಿಯಲ್ಲಿ ಇಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದಾವೆ. ಅದಕ್ಕೋಸ್ಕರ ಇದೆಲ್ಲ ನಮ್ಗೆ ಅಗತ್ಯ, ಅಥವಾ ಈ ತರದ ರಾಜಕಾರಣ ಹುಟ್ಟು. ಅಗೇನ್ ಐ ರಿಪೀಟ್, ಗುಡ್ ಎಕನಾಮಿಕ್ಸ್ is not good politics. And what is good politics? It's good economics, but that doesn't win. ಅದಕ್ಕೋಸ್ಕರ ಏನಾಗಿದೆ, ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. 3 ಬೇಸಿಕ್ ನೀಡ್, ರೋಟಿ, ಕಪಡ, ಮಕಾನ್. ಇದು ಬೇಸಿಕ್ ನೀಡ್ ಇದೆ. ಟಿವಿ ಮತ್ತು ಕೇಬಲ್ ಟಿವಿ, ಸೈಕಲ್ ಬೇಸಿಕ್ ಅಲ್ಲ. ರೋಟಿ, ಕಪಡ और ಮಕಾನ್, ಅನ್ನ, ಬಟ್ಟೆ ಮತ್ತು ಸೂರು. ಅನ್ನ ಅಂದ್ರೆ ಕೇವಲ ಅನ್ನ ಅಲ್ಲ, ಅನ್ನ ಆರೋಗ್ಯ ಕೂಡ ಇದೆ, ಹೆಲ್ತ್. ಬಟ್ಟೆ ಅಂದ್ರೆ ಸೂರು, ಇವೆಲ್ಲ ಏನಿದಾವಲ್ಲ, ಈ ಒಂದು ವಿಭಾಗಗಳಲ್ಲಿ ಇನ್ಕ್ಲೂಡಿಂಗ್ ಹೆಲ್ತ್ ಕೇರ್, ಇಲ್ಲಿ ಯಾಕೆ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ? ಯಾವಾಗ ನೀವು ಪ್ರೈವೇಟ್ ಕಾನ್ವೆಂಟ್ ಲೈಸೆನ್ಸ್ ಕೊಡ್ತೀರಾ, ಅವಾಗ ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಒಂದು, ನೀವು ಸಂಪೂರ್ಣವಾಗಿ ಎಲ್ಲವನ್ನ ಖಾಸಗೀಕರಣಗೊಳಿಸಿ, ಯುರೋಪ್ ಅಲ್ಲಿ ಇರೋ ತರ ಅಥವಾ ಅಮೆರಿಕದಲ್ಲಿ, UK ನಲ್ಲಿ ಇರೋ ತರ ಇಲ್ಲ, ಎಲ್ಲವನ್ನು ನ್ಯಾಷನಲೈಸ್, ರಾಷ್ಟ್ರೀಕೃತಗೊಳಿಸಿ. ಶಿಕ್ಷಣ ರಾಷ್ಟ್ರೀಕೃತ. ಈಗ ಲೈಕ್ ಬ್ಯಾಂಕಿಂಗ್ ನೀವು ಪ್ರೈವೇಟ್ ಬಂದು ಯಾರು ಮಾಡ್ತಾರೆ? ನ್ಯಾಷನಲೈಸ್ ಎಜುಕೇಶನ್, ನ್ಯಾಷನಲೈಸ್ ಹೆಲ್ತ್ ಕೇರ್, ನ್ಯಾಷನಲೈಸ್ ಹೌಸಿಂಗ್. ಈ 3 ಮಾಡಿಬಿಡಿ, ಮುಗಿತಲ್ಲ ಅಲ್ಲಿಗೆ. ನಿಮ್ಗೆ ಯಾಕೆ ನೀವು ಇದೆಲ್ಲ ಕೊಡ್ಬೇಕಾಗತ್ತೆ? ಫುಡ್ ಸೆಕ್ಯೂರಿಟಿ ನಿಮ್ಗೆ ಫಂಡಮೆಂಟಲ್ ರೈಟ್ ಆಗುತ್ತೆ. ಫಂಡಮೆಂಟಲ್ ರೈಟ್ ಅಂತ ಸಮಯದಲ್ಲಿ ಬರೆಯೋದಲ್ಲ, ರೈಟ್ ಟು ಎಜುಕೇಶನ್ ಬರೆಯೋದಲ್ಲ. ರೈಟ್ ಟು ಎಜುಕೇಶನ್ ಇದೆ, ಬಟ್ ಯು ಆರ್ ಕ್ರಿಯೇಟಿಂಗ್ ಅ ಕಾಂಪಿಟೇಟರ್ to your own schools in private industry who will have a lobbying vested interest group supported by the ministry and politicians who will put down your government schools. ಅಲ್ಲ, ಅದೇ ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಇರ್ತಾರೆ, ಆದ್ರೆ ನ್ಯಾಷನಲೈಸ್ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರೆಲ್ಲರ ಮಕ್ಕಳು ಹೋಗ್ಬೇಕಲ್ಲ ಅಂಬಾನಿ ಸ್ಕೂಲ್ಗೂ, ಅಥವಾ ಇಲ್ಲಿ ಯಾರು ಉಪಮುಖ್ಯಮಂತ್ರಿಗಳು ಸ್ಕೂಲ್ಗೂ ಬೆಳಿಬೇಕಲ್ಲ. ನಾನು ಶಿಕ್ಷಣ ಹೇಳ್ಬೇಕು. ನಾನು ಓದುವಾಗ ನಮ್ಮ ಊರಲ್ಲಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರೋದು. ಆ ಕಾಲದಲ್ಲಿ ಬೇರೆ ಇರ್ಲಿಲ್ಲ ಊರಲ್ಲಿ. ಸರ್ಕಾರಿ ಶಾಲೆಯಲ್ಲಿ ನಮ್ಮೂರಿನ ಇನ್ಸ್ಪೆಕ್ಟರ್ ಮಗ, ನಮ್ಮೂರಿನ ತಹಶೀಲ್ದಾರ್ನ ಮಗ, ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯುವ ಹೆಣ್ಮಗಳ ಮಗ, ಯಾವ್ದೋ ಆಸ್ಪತ್ರೆಯಲ್ಲಿ ನರ್ಸ್ ಮಗ, ಎಲ್ಲ ಒಟ್ಟಿಗೆ ಓದಿದೀವಿ ನಾವು. ಅಲ್ಲ, ಅದಕ್ಕೆ ಸರಿಯಾಗಿ ಓದಿದ್ದೀರಿ. ತಪ್ಪು ಇತಿಹಾಸವನ್ನ, ತಪ್ಪು ಪಾಠವನ್ನ ಕಲ್ತಿಲ್ಲ ಸರಿಯಾಗಿ. ಅಂದಿನ ಕಾಲದ ಯಾರೇ ಆದ್ರೂ
ಸರಿಯಾದದ್ದನ್ನೇ ಕಲ್ತಿದ್ದಾರೆ, ಯಾಕಂದ್ರೆ ತಪ್ಪಾಗೇನು ಕಲ್ತಿಲ್ಲ. ಅದು ಬೇಕಾಗುತ್ತೆ ನಮ್ಗೆ, ಅದು ಬೇಕಾಗುತ್ತೆ. ನಾವು ಈಗ ಏನಾಗಿದೆ, ಶ್ರೀಮಂತರಿಗೆ ಪ್ರೈವೇಟ್ ಕಾನ್ವೆಂಟ್ಗಳು, ಬಡವ್ರ ಮಕ್ಕಳು ಸರ್ಕಾರಿ ಶಾಲೆ, ಹಿಂಗಾಗಿದೆ. ಹೀಗಿರುವಾಗ ನೀವು ಎಷ್ಟೇ ರೆವಿಡಿ ಪಾಲಿಟಿಕ್ಸ್ ಮಾಡಿ, ದ ಸೊಸೈಟಿ ವಿಲ್ ರಿಮೇನ್ ಡೆಸ್ಪರೇಟ್. ಆ ಡೆಸ್ಪರೇಷನ್ ಹೋಗ್ಬೇಕಂದ್ರೆ ಮನುಷ್ಯನ ಮೂಲಭೂತ ಚಟುವಟಿಕೆ ಇದಾವಲ್ಲ, ಊಟ, ಆರೋಗ್ಯ, ಸೂರು, ಇವೆಲ್ಲೋ ನ್ಯಾಷನಲೈಸ್ ಆಗ್ಬೇಕು. ಇದು ರಾಷ್ಟ್ರೀಯ ಕರ್ತವ್ಯ ಆಗ್ಬೇಕು. ಅವಾಗ ಮಾತ್ರ ಎಲ್ಲರೂ ಕೂಡಿ ಬೆಳಿತೇವೆ ನಾವು. ದಟ್ ಇಸ್ ಗುಡ್ ಎಕನಾಮಿಕ್ಸ್, ದಟ್ ಇಸ್ ಗುಡ್ ಪಾಲಿಟಿಕ್ಸ್ ಆಲ್ಸೋ. ಅದನ್ನ ಮಾಡಲ್ವೇ? ಯಾಕಂದ್ರೆ ಪ್ರೈವೇಟ್ ಇಂಡಸ್ಟ್ರಿ ಹ್ಯಾಸ್ ಟು ಸಪೋರ್ಟ್ ದಿಸ್ ಬ್ಯಾಡ್ ಪಾಲಿಟಿಕ್ಸ್. ನಿಜ ನಿಜ ನಿಜ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಆರ್ಡರ್ ಮಾಡಕ್ ಆಗೋದಿಲ್ಲ, ಮೌಖಿಕವಾಗಿ ಕಳವಳವನ್ನ ವ್ಯಕ್ತಪಡಿಸಿದೆ. ಇಟ್ನಾಳ್ ಅವರೇ, ಇಷ್ಟೊತ್ತೇ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮಲ್ಲಿ ಪ್ರಸಾರ ಆಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯ ಅಥವಾ ಸಲಹೆ ಇದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.